ಬೆನ್ನು ಬಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಯಾವ HDFC ಬ್ಯಾಂಕ್ನಿಂದ ಸಿಎಂಎಸ್ ATMಗೆ ಹಣ ತುಂಬಿಸುವಂತ ಸಿಎಂಎಸ್ ವಾಹನದಲ್ಲಿ ಹಣವನ್ನ ತುಂಬಿಕೊಂಡು HDFC ಬ್ಯಾಂಕ್ನಿಂದ ಆ ವಾಹನ ಹೊರಡ್ತಲ್ಲ, ಆ ಕ್ಷಣದ ಮಾಹಿತಿ, ಆ ಹೊತ್ತಿನ CCTV ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ ನೋಡಿ. ಹಾಡಹಗಲೇ 7.11 ಕೋಟಿ ದರೋಡೆ, 7,11,00,000 ದರೋಡೆ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಅದರಲ್ಲಿರೋದು ಬ್ಯಾಂಕ್ನಿಂದ ಹಣ ತುಂಬಿಕೊಂಡು ಸಿಎಂಎಸ್ ವಾಹನ ಹೊರ ಬಂದಿತ್ತು. ನಿನ್ನೆ ಬೆಳಗ್ಗೆ 11:54 HDFC ಬ್ಯಾಂಕ್ನಿಂದ ವಾಹನ ಹೊರ ಬಂದಿತ್ತು. ಸಿಎಂಎಸ್ ವಾಹನ ಹೊರಡುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 7 ಕೋಟಿ ತುಂಬಿಕೊಂಡು ಹೊರಟ 30 ನಿಮಿಷದಲ್ಲೇ ನಾಟಕ ಬಂದ್, ಖೇಲ್ ಖತಮ್. ಅಲ್ಲಿದ್ದಂತ ಆ ವಾಹನದ ಒಳಗಡೆ ಇದ್ದಂತ 7,11,00,000 ಹಣವನ್ನ ದರೋಡೆಕೋರರು, ಲೂಟಿಕೋರರು ಅಲ್ಲಿಂದ ಹೈಜಾಕ್ ಮಾಡಿ ತಗೊಂಡು ಹೋಗಿದ್ರು, ಅಲ್ಲಿಂದ ಕದ್ದು ಪರಾರಿಯಾಗಿದ್ರು. ಅದರ CCTV ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಈ ದರೋಡೆಕೋರರು ಅವರ ಮೂವ್ಮೆಂಟ್, ಚಲನವಲನದ ದೃಶ್ಯವೂ ಕೂಡ ನಮಗೆ ಲಭ್ಯ ಆಗಿದೆ. ಅದರ ಜೊತೆಗೆ ಮತ್ತೊಂದು CCTV ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಈಗ ಪೊಲೀಸರು ಅಲ್ಲಿ ಬಂದು ಆ ದರೋಡೆಕೋರರು ಅಲ್ಲಿ ಹೇಗೆಲ್ಲ ಆ ವಾಹನವನ್ನ ಟ್ರ್ಯಾಪ್ ಮಾಡಿ ಅಲ್ಲಿ ದರೋಡೆ ಮಾಡಿದ್ರು, ಅಲ್ಲಿ ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ತನಿಖಾ ತಂಡ ಅಲ್ಲೆಲ್ಲವನ್ನು ಕೂಡ ಬೆರಳಚ್ಚು ಅಧಿಕಾರಿಗಳಿರ್ಬಹುದು ಅಥವಾ ಬೇರೆನಾದ್ರೂ ಎವಿಡೆನ್ಸ್ ಅಲ್ಲಿ ಸಿಗುತ್ತಾ ಅನ್ನೋದನ್ನ ಅಲ್ಲಿ ತನಿಖೆ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. HDFC ಬ್ಯಾಂಕ್ನಿಂದ ಹಣವನ್ನ ತುಂಬಿಕೊಂಡು 11:54 ಸಿಎಂಎಫ್ನ ಆ ವಾಹನ ಇತ್ತಲ್ಲ ಅಲ್ಲಿಂದ ಮೂವ್ ಆಗುತ್ತೆ. ಆ ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ. 4 ಜನ ಸಿಬ್ಬಂದಿ ಬೆನ್ನು ಬಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಯಾವ HDFC ಬ್ಯಾಂಕ್ನಿಂದ ಸಿಎಂಎಸ್ ATMಗೆ ಹಣ ತುಂಬಿಸುವಂತ ಸಿಎಂಎಸ್ ವಾಹನದಲ್ಲಿ ಹಣವನ್ನ ತುಂಬಿಕೊಂಡು HDFC ಬ್ಯಾಂಕ್ನಿಂದ ಆ ವಾಹನ ಹೊರಡ್ತಲ್ಲ, ಆ ಕ್ಷಣದ ಮಾಹಿತಿ, ಆ ಹೊತ್ತಿನ CCTV ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ ನೋಡಿ. ಹಾಡಹಗಲೇ 7.11 ಕೋಟಿ ದರೋಡೆ, 7,11,00,000 ದರೋಡೆ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಅದರಲ್ಲಿರೋದು ಬ್ಯಾಂಕ್ನಿಂದ ಹಣ ತುಂಬಿಕೊಂಡು ಸಿಎಂಎಸ್ ವಾಹನ ಹೊರ ಬಂದಿತ್ತು. ನಿನ್ನೆ ಬೆಳಗ್ಗೆ 11:54 HDFC ಬ್ಯಾಂಕ್ನಿಂದ ವಾಹನ ಹೊರ ಬಂದಿತ್ತು. ಸಿಎಂಎಸ್ ವಾಹನ ಹೊರಡುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 7 ಕೋಟಿ ತುಂಬಿಕೊಂಡು ಹೊರಟ 30 ನಿಮಿಷದಲ್ಲೇ ನಾಟಕ ಬಂದ್, ಖೇಲ್ ಖತಮ್. ಅಲ್ಲಿದ್ದಂತ ಆ ವಾಹನದ ಒಳಗಡೆ ಇದ್ದಂತ 7,11,00,000 ಹಣವನ್ನ ದರೋಡೆಕೋರರು, ಲೂಟಿಕೋರರು ಅಲ್ಲಿಂದ ಹೈಜಾಕ್ ಮಾಡಿ ತಗೊಂಡು ಹೋಗಿದ್ರು, ಅಲ್ಲಿಂದ ಕದ್ದು ಪರಾರಿಯಾಗಿದ್ರು. ಅದರ CCTV ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಈ ದರೋಡೆಕೋರರು ಅವರ ಮೂವ್ಮೆಂಟ್, ಚಲನವಲನದ ದೃಶ್ಯವೂ ಕೂಡ ನಮಗೆ ಲಭ್ಯ ಆಗಿದೆ. ಅದರ ಜೊತೆಗೆ ಮತ್ತೊಂದು CCTV ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಈಗ ಪೊಲೀಸರು ಅಲ್ಲಿ ಬಂದು ಆ ದರೋಡೆಕೋರರು ಅಲ್ಲಿ ಹೇಗೆಲ್ಲ ಆ ವಾಹನವನ್ನ ಟ್ರ್ಯಾಪ್ ಮಾಡಿ ಅಲ್ಲಿ ದರೋಡೆ ಮಾಡಿದ್ರು, ಅಲ್ಲಿ ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ತನಿಖಾ ತಂಡ ಅಲ್ಲೆಲ್ಲವನ್ನು ಕೂಡ ಬೆರಳಚ್ಚು ಅಧಿಕಾರಿಗಳಿರ್ಬಹುದು ಅಥವಾ ಬೇರೆನಾದ್ರೂ ಎವಿಡೆನ್ಸ್ ಅಲ್ಲಿ ಸಿಗುತ್ತಾ ಅನ್ನೋದನ್ನ ಅಲ್ಲಿ ತನಿಖೆ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. HDFC ಬ್ಯಾಂಕ್ನಿಂದ ಹಣವನ್ನ ತುಂಬಿಕೊಂಡು 11:54 ಸಿಎಂಎಫ್ನ ಆ ವಾಹನ ಇತ್ತಲ್ಲ ಅಲ್ಲಿಂದ ಮೂವ್ ಆಗುತ್ತೆ. ಆ ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ. 4 ಜನ ಸಿಬ್ಬಂದಿ ಬೆನ್ನು ಬಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಯಾವ HDFC ಬ್ಯಾಂಕ್ನಿಂದ ಸಿಎಂಎಸ್ ATMಗೆ ಹಣ ತುಂಬಿಸುವಂತ ಸಿಎಂಎಸ್ ವಾಹನದಲ್ಲಿ ಹಣವನ್ನ ತುಂಬಿಕೊಂಡು HDFC ಬ್ಯಾಂಕ್ನಿಂದ ಆ ವಾಹನ ಹೊರಡ್ತಲ್ಲ, ಆ ಕ್ಷಣದ ಮಾಹಿತಿ, ಆ ಹೊತ್ತಿನ CCTV ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ ನೋಡಿ. ಹಾಡಹಗಲೇ 7.11 ಕೋಟಿ ದರೋಡೆ, 7,11,00,000 ದರೋಡೆ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಅದರಲ್ಲಿರೋದು ಬ್ಯಾಂಕ್ನಿಂದ
ಹಣ ತುಂಬಿಕೊಂಡು ಸಿಎಂಎಸ್ ವಾಹನ ಹೊರ ಬಂದಿತ್ತು. ನಿನ್ನೆ ಬೆಳಿಗ್ಗೆ 11 ಗಂಟೆ 54 ನಿಮಿಷಕ್ಕೆ HDFC ಬ್ಯಾಂಕ್ನಿಂದ ವಾಹನ ಹೊರ ಬಂದಿತ್ತು. ಸಿಎಂಎಸ್ ವಾಹನ ಹೊರಡುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 7 ಕೋಟಿ ತುಂಬಿಕೊಂಡು ಹೊರಟ 30 ನಿಮಿಷದಲ್ಲೇ ನಾಟಕ್ ಬಂದ್, ಖೇಲ್ ಖತಮ್. ಅಲ್ಲಿದ್ದಂತ ಆ ವಾಹನದ ಒಳಗಡೆ ಇದ್ದಂತ 7 ಕೋಟಿ 11 ಲಕ್ಷ ಹಣವನ್ನ ದರೋಡೆಕೋರರು, ಲೂಟಿಕೋರರು ಅಲ್ಲಿಂದ ಹೈಜಾಕ್ ಮಾಡಿ ತಗೊಂಡು ಹೋಗಿದ್ರು, ಅಲ್ಲಿಂದ ಕದ್ದು ಪರಾರಿಯಾಗಿದ್ರು. ಅದರ CCTV ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಈ ದರೋಡೆಕೋರರು ಅವರ ಮೂವ್ಮೆಂಟ್, ಚಲನವಲನದ ದೃಶ್ಯವೂ ಕೂಡ ನಮಗೆ ಲಭ್ಯ ಆಗಿದೆ. ಅದರ ಜೊತೆಗೆ ಮತ್ತೊಂದು CCTV ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ನೀವೇನು ಗಮನಿಸ್ತಾ ಇದ್ದೀರಲ್ಲ, ಈಗ ಪೊಲೀಸರು ಅಲ್ಲಿ ಬಂದು ಆ ದರೋಡೆಕೋರರು ಅಲ್ಲಿ ಹೇಗೆಲ್ಲ ಆ ವಾಹನವನ್ನ ಟ್ರ್ಯಾಪ್ ಮಾಡಿ ಅಲ್ಲಿ ದರೋಡೆ ಮಾಡಿದ್ರು, ಅಲ್ಲಿ ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ತನಿಖಾ ತಂಡ ಅಲ್ಲೆಲ್ಲವನ್ನು ಕೂಡ ಬೆರಳಚ್ಚು ಅಧಿಕಾರಿಗಳಿರ್ಬೋದು ಅಥವಾ ಬೇರೆನಾದ್ರೂ ಎವಿಡೆನ್ಸ್ ಅಲ್ಲಿ ಸಿಗುತ್ತಾ ಅನ್ನೋದನ್ನ ಅಲ್ಲಿ ತನಿಖೆ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. HDFC ಬ್ಯಾಂಕ್ನಿಂದ ಹಣವನ್ನ ತುಂಬಿಕೊಂಡು 11 ಗಂಟೆ 54 ನಿಮಿಷಕ್ಕೆ CMFs ನ ಆ ವಾಹನ ಇತ್ತಲ್ಲ ಅಲ್ಲಿಂದ ಮೂವ್ ಆಗುತ್ತೆ. ಆ ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ. 4 ಜನ ಸಿಬ್ಬಂದಿ ಬೆನ್ನು ಬಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಯಾವ HDFC ಬ್ಯಾಂಕ್ನಿಂದ CMS ATMಗೆ ಹಣ ತುಂಬಿಸುವಂತ CMS ವಾಹನದಲ್ಲಿ ಹಣವನ್ನ ತುಂಬಿಕೊಂಡು HDFC ಬ್ಯಾಂಕ್ನಿಂದ ಆ ವಾಹನ ಹೊರಡ್ತಲ್ಲ, ಆ ಕ್ಷಣದ ಮಾಹಿತಿ, ಆ ಹೊತ್ತಿನ CCTV ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ ನೋಡಿ. ಹಾಡ ಹಗಲೇ 7.11 ಕೋಟಿ ದರೋಡೆ, 7 ಕೋಟಿ 11 ಲಕ್ಷ ದರೋಡೆ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಅದರಲ್ಲಿರೋದು ಬ್ಯಾಂಕ್ನಿಂದ ಹಣ ತುಂಬಿಕೊಂಡು CMS ವಾಹನ ಹೊರ ಬಂದಿತ್ತು. ನಿನ್ನೆ ಬೆಳಿಗ್ಗೆ 11 ಗಂಟೆ 54 ನಿಮಿಷಕ್ಕೆ HDFC ಬ್ಯಾಂಕ್ನಿಂದ ವಾಹನ ಹೊರ ಬಂದಿತ್ತು. CMS ವಾಹನ ಹೊರಡುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 7 ಕೋಟಿ ತುಂಬಿಕೊಂಡು ಹೊರಟ 30 ನಿಮಿಷದಲ್ಲೇ ನಾಟಕ್ ಬಂದ್, ಖೇಲ್ ಖತಮ್. ಅಲ್ಲಿದ್ದಂತ ಆ ವಾಹನದ ಒಳಗಡೆ ಇದ್ದಂತ 7 ಕೋಟಿ 11 ಲಕ್ಷ ಹಣವನ್ನ ದರೋಡೆಕೋರರು, ಲೂಟಿಕೋರರು ಅಲ್ಲಿಂದ ಹೈಜಾಕ್ ಮಾಡಿ ತಗೊಂಡು ಹೋಗಿದ್ರು, ಅಲ್ಲಿಂದ ಕದ್ದು ಪರಾರಿಯಾಗಿದ್ರು. ಅದರ CCTV ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಈ ದರೋಡೆಕೋರರು ಅವರ ಮೂವ್ಮೆಂಟ್, ಚಲನವಲನದ ದೃಶ್ಯವೂ ಕೂಡ ನಮಗೆ ಲಭ್ಯ ಆಗಿದೆ. ಅದರ ಜೊತೆಗೆ ಮತ್ತೊಂದು CCTV ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ನೀವೇನು ಗಮನಿಸ್ತಾ ಇದ್ದೀರಲ್ಲ, ಈಗ ಪೊಲೀಸರು ಅಲ್ಲಿ ಬಂದು ಆ ದರೋಡೆಕೋರರು ಅಲ್ಲಿ ಹೇಗೆಲ್ಲ ಆ ವಾಹನವನ್ನ ಟ್ರ್ಯಾಪ್ ಮಾಡಿ ಅಲ್ಲಿ ದರೋಡೆ ಮಾಡಿದ್ರು, ಅಲ್ಲಿ ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ತನಿಖಾ ತಂಡ ಅಲ್ಲೆಲ್ಲವನ್ನು ಕೂಡ ಬೆರಳಚ್ಚು ಅಧಿಕಾರಿಗಳಿರ್ಬೋದು ಅಥವಾ ಬೇರೆನಾದ್ರೂ ಎವಿಡೆನ್ಸ್ ಅಲ್ಲಿ ಸಿಗುತ್ತಾ ಅನ್ನೋದನ್ನ ಅಲ್ಲಿ ತನಿಖೆ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. HDFC ಬ್ಯಾಂಕ್ನಿಂದ ಹಣವನ್ನ ತುಂಬಿಕೊಂಡು 11 ಗಂಟೆ 54 ನಿಮಿಷಕ್ಕೆ CMFs ನ ಆ ವಾಹನ ಇತ್ತಲ್ಲ ಅಲ್ಲಿಂದ ಮೂವ್ ಆಗುತ್ತೆ. ಆ ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ. 4 ಜನ